ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಿಡಿಯೋವನ್ನು ನೋಡ್ತಿರುವಂತಹ ಪ್ರತಿಯೊಬ್ಬ ಕನ್ನಡಿಗರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಬಂದಿದೆ. ಅದೇನೆಂದರೆ ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರ್ಯಾರು ಬರೀಬೇಕು, ಯಾರ್ಯಾರಿಗೆ ಎಕ್ಸಾಮ್ಷನ್ ಇದೆ, ಈ ಎಲ್ಲ ಟಾಪಿಕ್, ಈ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವು ಕೂಡ ಎಕ್ಸಾಮ್ ಬರೀಬೇಕಾ, ಎಕ್ಸಾಮ್ ಬರೀಬಾರ್ದು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನಿನ್ನೆ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಇದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಹಾಗಿದ್ರೆ ಎಕ್ಸಾಮ್ ಯಾವಾಗ? ಕಡ್ಡಾಯ ಕನ್ನಡ ಪರೀಕ್ಷೆ ಎಕ್ಸಾಮ್ ಬಂದು ನಿಮಗೆ 22 ಆಗಸ್ಟ್ 2026 ಶನಿವಾರ ಬಿದ್ದಿದೆ. ಓಕೆನಾ? ಹಾಗಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರ್ಯಾರು ಬರೀಬೇಕು? ನೀವೇನಾದರೂ ಆಲ್ರೆಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂಡರಲ್ಲಿ ಬರುವಂತಹ ಯಾವುದೇ ಒಂದು ಕೆಲಸಗಳಿಗೆ ಅಥವಾ ಯಾವುದೇ ಒಂದು ಹುದ್ದೆಗಳಿಗೆ, ಯಾವುದೇ ಒಂದು ಸರ್ಕಾರಿ ಹುದ್ದೆಗಳಿಗೆ ನೀವೇನಾದರೂ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಮೊದಲನೇದಾಗಿ ಕಡ್ಡಾಯ ಪರೀಕ್ಷೆಯನ್ನು ಬರೀಲೇಬೇಕಿರುತ್ತೆ. ಹಾಗಿದ್ರೆ ಯಾರ್ಯಾರು ಬರೀಬೇಕು? ಫಾರ್ ಎಕ್ಸಾಂಪಲ್, ನೀವು ಇವಾಗ VAO ಅಪ್ಲೈ ಮಾಡಿದ್ದೀರಾ, ಲ್ಯಾಂಡ್ ಸರ್ವೇಯರ್ ಅಪ್ಲೈ ಮಾಡಿದ್ದೀರಾ, ಕ್ರೈಸ್ ಅಪ್ಲೈ ಮಾಡಿದ್ದೀರಾ, ಬೇರೆ ಯಾವುದೇ ಅಪ್ಲೈ ಮಾಡಿದರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕು. ಓಕೆನಾ? ಹಾಗಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀದೇ ಇರೋದು ಯಾರು? ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಎಕ್ಸಾಮ್ಷನ್ ಯಾರಿಗಿದೆ, ಯಾರ್ಯಾರು ಬರೀಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ. ಸೊ ನೀವೇನಾದರೂ ಬೇರೆ ರಾಜ್ಯದಲ್ಲಿ ಓದಿದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕಿರುತ್ತೆ. ನೀವೇನಾದರೂ ಕರ್ನಾಟಕದಲ್ಲೇ ಓದಿದ್ರು ಕೂಡ ಕನ್ನಡವನ್ನು ಮುಖ್ಯ ಭಾಷೆಯಾಗಿ ನೀವು ಪರಿಗಣನೆಗೆ ತಗೊಂಡಿಲ್ಲ ಅಂದರೆ ನೀವು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಿರುತ್ತೆ. ನೀವೇನಾದರೂ ಬೇರೆ ರಾಜ್ಯದಲ್ಲಿ ವ್ಯಾಸಂಗವನ್ನು ಮಾಡಿದರೆ ಕನ್ನಡವನ್ನು ನೀವು ಇನ್ನೂ ಓದಿಲ್ಲ ಅನ್ನೋದಾದರೆ ನೀವು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಿರುತ್ತೆ. ಹಾಗಿದ್ರೆ ಎಕ್ಸಾಮ್ಷನ್ ಯಾರ್ಯಾರಿಗಿದೆ? ನೀವೇನಾದರೂ ಕರ್ನಾಟಕದಲ್ಲಿ ವ್ಯಾಸಂಗವನ್ನು ನಡೆಸಿ 10ನೇ ತರಗತಿಯನ್ನು ಕನ್ನಡ ಮಾಧ್ಯಮದಲ್ಲಿ ನೀವೇನಾದರೂ ಪಾಸ್ ಮಾಡಿದರೆ ನೀವು ಕನ್ನಡ ಕಡ್ಡಾಯ ಪರೀಕ್ಷೆ ಬರೆಯುವಂತಹ ಅವಶ್ಯಕತೆ ಇಲ್ಲ. ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಾದರೂ ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲಾದರೂ ಓಕೆ, ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ನೀವೇನಾದರೂ ತಗೊಂಡಿದ್ರೆ, ಆಯ್ಕೆ ಮಾಡ್ಕೊಂಡಿದ್ರೆ ನಿಮಗೂ ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ. ನೀವೇನಾದರೂ ಬೇರೆ ರಾಜ್ಯದಲ್ಲಿ ಓದಿದ್ರು ಕೂಡ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ನೀವು ಕೂಡ ಚಾಯ್ಸ್ ಮಾಡ್ಕೊಂಡಿದ್ರೆ, ನೀವು ಕೂಡ ಆಯ್ಕೆ ಮಾಡಿದರೆ ನಿಮಗೂ ಕೂಡ ಎಕ್ಸಾಮ್ಷನ್ ಇದೆ. ಅದಾಗಿದ್ಮೇಲೆ ನೀವು ಮೊದಲೇ ಯಾವುದಾದ್ರೂ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿವಿಲಲ್ಲಿ ಆಗಿರ್ಬೋದು, ಅಥವಾ ಲಾಸ್ಟ್ ಟೈಮ್ VA ಅಪ್ಲೈ ಮಾಡಿರುವಾಗ, ಲಾಸ್ಟ್ ಟೈಮ್ VA ಎಕ್ಸಾಮ್ ಕಾಲ್ ಆಗಿರುವಾಗ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ನಿಮಗೂ ಕೂಡ ಎಕ್ಸಾಮ್ಷನ್ ಇದೆ. ಎಲ್ಲ ಬರೀಬೇಕು ಅಂದರೆ ಬೇರೆ ರಾಜ್ಯಗಳಲ್ಲಿ ಓದಿರೋರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕಿರುತ್ತೆ. ಕನ್ನಡವನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಪರಿಗಣನೆಗೆ ತಗೊಳ್ಳದೇ ಇರೋರು ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೀಲೇಬೇಕಿರುತ್ತೆ. ಇಲ್ಲಿವರೆಗೂ ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಪಾಸ್ ಮಾಡದೇ ಇರೋರು ಕೂಡ ಈ ಒಂದು ಎಕ್ಸಾಮನ್ನು ಬರೀಲೇಬೇಕಿರುತ್ತೆ. ಹಾಗಿದ್ರೆ ಎಕ್ಸಾಮ್ ಪ್ಯಾಟ್ರನ್ ಏನಿರುತ್ತೆ? ಎಕ್ಸಾಮ್ ಪ್ಯಾಟ್ರನ್ ಏನೂ ಇಲ್ಲ, ಸ್ವಲ್ಪ ಈಸಿನೇ ಇರುತ್ತೆ, ತುಂಬ ಈಸಿನೇ ಇರುತ್ತೆ. ಅದೇನಂದರೆ ನಿಮಗೆ 150 ಮಾರ್ಕ್ಸ್ ಇರುತ್ತೆ. 150 ಮಾರ್ಕ್ಸ್ಗೆ ನೀವು ಕೇವಲ 50 ಮಾರ್ಕ್ಸ್ಗಳನ್ನ ತಗೊಂಡ್ರೆ ನೀವು ಎಲಿಜಿಬಲ್ ಆಗ್ತೀರಾ. ಹಾಗಿದ್ರೆ ಏನೇನು ಕೇಳ್ತಾರೆ ಅನ್ನೋದಾದರೆ ನಿಮಗೆ ಕನ್ನಡ ವ್ಯಾಕರಣ ಮತ್ತು ಕನ್ನಡ ಶುದ್ಧ ವಾಕ್ಯಗಳನ್ನ ಕರೆಕ್ಷನ್ ಮಾಡೋದು, ಸಿಂಪಲ್ ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಏನೇನು ಯಾವ ರೀತಿ ಇರುತ್ತೆ ಅಂದರೆ ಕ್ವಶನ್ಸು ನಿಮಗೆ 4 ಆಪ್ಷನ್ಸ್ ಇರುತ್ತೆ. ಎಲ್ಲ ಕ್ವಶನ್ಸಲ್ಲೂ ಕೂಡ 4 ಆಪ್ಷನ್ಸ್ ಇರುತ್ತೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೋದಿರುತ್ತೆ ನಿಮ್ಮದು. 150 ಅಂಕಗಳ ಪ್ರಶ್ನೆಗಳಿರುತ್ತೆ. 150 ಅಂಕಗಳಿಗೆ ನಿಮಗೆ ಪರೀಕ್ಷೆ ಇರುತ್ತೆ. 100 ಪ್ರಶ್ನೆಗಳಿರುತ್ತೆ. ಅದರಲ್ಲಿ 50 ಅಂಕಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ಕೊಟ್ಟಿರಬೇಕು. ಮತ್ತು ಪಾಸ್ ಆಗಿದ್ಮೇಲೆ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಸೆಲೆಕ್ಷನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಪರೀಕ್ಷೆ ಇರುತ್ತೆ. ನಿಮ್ಮದು ಎಕ್ಸಾಮ್ಟ್ ಆಗಿದೆಯಾ ಅಥವಾ ನೀವು ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನು ಬರೀಬೇಕಂತ ಕಮೆಂಟ್ ಮೂಲಕ ತಿಳಿಸಿ. ಅದಾಗಿದ್ಮೇಲೆ ಈ ವಿಡಿಯೋದಲ್ಲಿ ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ VAOದು ಕಂಪ್ಲೀಟ್ ಪ್ರೋಸೆಸ್ ಬಗ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. LG ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.